ದೇವರಾಜನವರು 266 ಬಿಎಲ್ಗಳ ಕಾರ್ಯ ವ್ಯಾಪ್ತಿಯನ್ನು ಎಲ್ಲನೂ ಸಮಗ್ರವಾಗಿ 1 ಗಂಟೆ ಹೇಳಿದ ನಮ್ಮ ಕಾರ್ಯ ವ್ಯಾಪ್ತಿ ಏನ್ ಕೆಲಸ ಮಾಡಬೇಕು, ಈ ಶಿರಾ ಕ್ಷೇತ್ರದ ಅಭ್ಯರ್ಥಿ ಕೆಲಸದಲ್ಲಿ ಏನ್ ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ಸಮಗ್ರವಾಗಿ ವಹಿಸಿಕೊಟ್ಟಿದ್ದಾರೆ. ಹಾಗೂ ಎರಡನೇದಾಗಿ PLO ಅವರ ಅಧಿಕಾರ ಏನು, ಅವರ ಅಧಿಕಾರ ವ್ಯಾಪ್ತಿ ಏನ್ ಕೆಲಸ ಮಾಡಬೇಕು, ಇವರು 266 ಜನಕ್ಕೆ ಯಾವ ಮಾಹಿತಿ ನಾನು ಕೊಡಬೇಕು, ತಪ್ಪಾದಂತ ಸಂದರ್ಭದಲ್ಲಿ ನೇರವಾಗಿ ನಿಂತುಕೊಂಡು ಅವರಿಗೆ ಶಕ್ತಿ ಕೊಡಬೇಕು ಅನ್ನುವಂತ ಕಾರ್ಯವ್ಯಾಪ್ತಿಯನ್ನು ಸಹ ನಮ್ಮ ದೇವರಾಜನವರು ವೇದಿಕೆ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ಆದ್ರೆ ನಾವು ಅದರಲ್ಲಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕು. ಪಕ್ಷ ಸಂಘಟನೆ ಮಾಡಿ ಈ ಕ್ಷೇತ್ರದ ಅಭ್ಯರ್ಥಿ ಎಲ್ಲದಲ್ಲ ಯಾವುದೇ ಸಂಸ್ಥೆ ಇಲ್ಲ ಒಪ್ಪದಕ್ಕಾಗ ನಾನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ಇವತ್ತು 266 ಜನ ಇವತ್ತು ನಾವು ನೋಡಿದ್ವಿ. 266 ಜನ ನೀವು ಪ್ರತಿ ಬೂತ್ ಮಟ್ಟದಲ್ಲೂ ಏನು ಸರ್ಕಾರದಿಂದ ಚುನಾವಣೆ ಅಧಿಕಾರಿಗಳು ಏನು BLO ನೇಮಕ ಮಾಡಿದ್ದಾರೆ, ಅವ್ರ ಜೊತೆ ನಾವು ಸಹ ಈ ಮನೆಯಲ್ಲಿ 4 ಜನ ಇದ್ರೆ ಇಬ್ಬರು ಬೆಂಗಳೂರಲ್ಲಿ ಇರ್ತಾರೆ, ಭಕ್ತಿಯವರು ಯಾವುದೋ ಊರಲ್ಲಿ ಇರ್ತಾರೆ. ನಾವು ಇಲ್ಲಿ ಹೋಗಿ ಇದರಿಗೆ 4 ಪಾರ್ಕ್ ಮನೆಯಲ್ಲಿ ಕುತ್ಕೊಂಡಿರ್ತಾರೆ BLO. ಆದ್ರೆ ನಾವು 2 ಸೈನ್ ಹಾಕ್ತಾ ಇದ್ರೆ ಅದು ಅಧಿಕೃತ ಆಗಲ್ಲ. 2 ಮತದಾರ ಪಟ್ಟಿ ಸೇರ್ಕೊಂಡಿದ್ದು 2 ಪಟ್ಟಿ ಸೇರ್ಕೊಳ್ಳೋದಿಲ್ಲ. ಅದಕ್ಕೆ ನಾವೇನ್ ಕೆಲಸ ಮಾಡಬೇಕು, ನಮ್ಮ ವ್ಯಾಪ್ತಿ ಏನು, ಅವನಿಗೆ ಫೋನ್ ಮಾಡಿ ನೀವು ಫಾರಂ ನಿಮ್ಮ ಮನೆಗೆ ಕೊಟ್ಟಿದ್ದಾರೆ, ನೀವು ಬಂದು ಸೈನ್ ಹಾಕಿ ಅವರಿಗೆ BLO ಕೊಡುವಂತ ನಾವು ಕೆಲಸವನ್ನು ಪ್ರತಿ ಮನೆಗೂ ನಾವು BLO ಮಾಡಿದ್ರೆ ಈ ಕ್ಷೇತ್ರದ ಅಭ್ಯರ್ಥಿ ಗೆಲ್ತಾರೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಆದ್ರೆ ಎರಡನೇದಾಗಿ ಇವತ್ತು ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು, ಸತ್ಯನಾರಾಯಣ ಸಾಹೇಬರು ಮರಣೋತ್ತರ ಈ ಶಿರಾ ಕ್ಷೇತ್ರ ಅನಾಥವಾಗಿತ್ತು. ಇವತ್ತು ನಿಮ್ಗೆಲ್ಲರೂ ಗೊತ್ತಿರುವುದು ಅವರು ಆಯ್ಕೆ ಮಾಡಿಕೊಂಡಿದ್ದು MLC ಆದ ನಂತರ ಶಿರಾ ಸತ್ಯನಾರಾಯಣ ಸಾಹೇಬರು ಈ ಜಾಗದಲ್ಲಿದ್ದಂಥವ್ರು ಆಯ್ಕೆ ಮಾಡ್ಕೊಂಡಿದ್ದು ರಾಜ್ಯದಲ್ಲಿ ಯಾವ್ದಾದ್ರು ಅವ್ರ ತಾಲೂಕು ಆಯ್ಕೆ ಮಾಡ್ಕೋಬೋದಾಯ್ತು. ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಸ್ವಂತ ಕ್ಷೇತ್ರ, ನಮ್ಮ ಸ್ವಂತ ಊರು ಈ ಶಿರಾ. ನಾನು ಆಯ್ಕೆ ಮಾಡ್ಕೊಂಡು ಈ ಕಾರ್ಯಕರ್ತನ ಉಳಿಸ್ಬೇಕು, ಈ ಕಾರ್ಯಕರ್ತನ ಬೆಳೆಸಬೇಕು ಅಂತಂದೇಳಿ ಸತತವಾಗಿ ನಾವು ಏನೇ ಕಾರ್ಯಕರ್ತರು ತಪ್ಪಾಗಿಯೂ ಸಹ ನಮಗೆ ಮಾರ್ಗದರ್ಶನ ಕೊಟ್ಟು ಕಿವಿ ಹಿಂಡಿ ಬೆಂಗಳೂರಿಗೆ ಎಲ್ಲ ಕರೆಸಿಕೊಂಡು ಬೈದು ಈ ಮಾರ್ಗದಲ್ಲಿ ಹೋಗಿ ಈ ಪಕ್ಷ ಕಟ್ಟಿ ಕೆಲಸ ಮಾಡಿ ಅಂತ ಏನಾದ್ರೂ ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದು ಈ ವೇದಿಕೆಯ ಕೇಂದ್ರ ಬಿಂದು ತಿಪ್ಪೇಸ್ವಾಮಿ ಸಾಹೇಬರು ಅನ್ನೋದು ನಾವು ಯಾವತ್ತೂ ಸಹ ನಾವು ಮರಿಬಾರದು. ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಕಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಕರೆಸ್ಕೊಂಡು ಎಲ್ಲಾ ಮಾಹಿತಿಯನ್ನು ಕೊಟ್ಟು ಅವರು ಕಷ್ಟಗಳಿಗೆ ಸ್ಪಂದಿಸಿ ಕಳಿಸಿದ್ದಾರೆ. ಅದನ್ನ ಯಾವತ್ತೂ ಸಹ ನಾವು ಮರೆಯಲ್ಲ, ನಮ್ಮ ಕ್ಷೇತ್ರದ ಜನ ಯಾವತ್ತೂ ಸಹ ನಾವು ಮರೆಯೋದಿಲ್ಲ ಅನ್ನೋದು ಈ ವೇದಿಕೆ ಮುಖೇನ ನಾನು ಹೇಳಕ್ ಬಯಸ್ತೇನೆ ಬಂಧುಗಳೇ. ಮತ್ತೆ ಎರಡನೇದಾಗಿ ನಿಮ್ಗೆ ಗೊತ್ತಿರಬಹುದು, ಆರ್ಸಿ ಯಂಜಿನಪ್ಪರು 9 ವರ್ಷ ಸತತವಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಾನು ಸಹ ಅವ್ರ ಜೊತೆಯಲ್ಲಿ 6 ವರ್ಷ ಜಿಲ್ಲಾ ತಾಲೂಕು ಅಧ್ಯಕ್ಷನಾಗಿ, JDS ಅಧ್ಯಕ್ಷನಾಗಿ ನಾನು ಸಹ ಅವ್ರ ಜೊತೆ ಕೆಲಸ ಮಾಡ್ತೇನೆ. ಆದ್ರೆ ಪ್ರತಿ ಗಂಟೆ ಒಳಗೆ ಯಾವುದೇ ಒಂದು ಮಾಹಿತಿಯೂ ಸಹ ಈ ಕೆಲಸ ನೀವು ಮಾಡಿ, ಈ ಕೆಲಸ ಮಾಡಿ, ಒಂದು ಫಂಕ್ಷನ್ಗೆ ಒಂದು ಕೆಲಸ ಮಾಡ್ಬೇಕು 10 ಸರ್ತಿ ಫೋನ್ ಮಾಡೋದು. ಇಲ್ಲ, ನೀವು ಇಂಥ ಕೆಲಸ ಮಾಡ್ಬೇಕು, ನೀವು ಇಂಥ ಕೆಲಸ ಮಾಡ್ಬೇಕು. ಸತತವಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ಶಿರಾ ತಾಲೂಕಲ್ಲಿ ತಾಲೂಕು JDS ಅಧ್ಯಕ್ಷ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು, ಅಷ್ಟು ಕಾರ್ಯಕರ್ತರು, ಅಷ್ಟು ಜನ ಇರ್ತಾರೆ. ಆದ್ರೆ ಜಿಲ್ಲೆಯಲ್ಲಿ JDS ಅಧ್ಯಕ್ಷ ಕೆಲಸ ಮಾಡುವುದು ಬಹಳ ಕಷ್ಟದ ಕೆಲಸ. 10 ತಾಲೂಕಲ್ಲಿ ಆ ತಾಲೂಕು ತನಕ ಈ ತಾಲೂಕಲ್ಲಿ ಬರ್ತಾರೆ, ಈ ತಾಲೂಕು ತನಕ ಆ ತಾಲೂಕಲ್ಲಿ ಬಿಡ್ತಾರೆ. ಜನ ಸೇರಿಸೋದು ಕಷ್ಟ, ಫಂಕ್ಷನ್ ಮಾಡೋದು ಕಷ್ಟ ಜಿಲ್ಲಾಧ್ಯಕ್ಷರುಗಳಿಗೆ. ಅಲ್ಲಿ ಜಿಲ್ಲಾಧ್ಯಕ್ಷರು ಶಕ್ತಿಯಾಗಿದ್ರೆ ಜೋರು ತುಂಬಾ ದುಡ್ಡ ಇದ್ರೆ ಕನಕಪ್ಪ ಮಕ್ಕಂತ ದುಡ್ಡಿದ್ರೆ ಜನ ಸೇರಿಸ್ತಾ ಇದ್ರು.
ಪಕ್ಷ ಈಗಂತೂ ಬಹಳ ಕಷ್ಟ ಜಿಲ್ಲಾಧ್ಯಕ್ಷ ಕೆಲಸ ಮಾಡೋದು. ಆದ್ರೂ ಸಹ ಪ್ರತಿಯೊಂದು ಕ್ಷೇತ್ರಕ್ಕೂ, ಪ್ರತಿಯೊಬ್ಬ ಅಭ್ಯರ್ಥಿಗೂ, ಪ್ರತಿಯೊಬ್ಬ ಮುಖಂಡರಿಗೂ ಸಹ ಫೋನ್ ಮಾಡಿ, ಇಲ್ಲ ನೀವು ಬರಬೇಕು, ಇವತ್ತಿಂತ ಕಾರ್ಯ ಇದೆ, ಇಂಥ ಫಂಕ್ಷನ್ ಇದೆ ಅಂತ ಸತತವಾಗಿ ಒತ್ತಿ ಹೇಳಿ ಇವತ್ತು ಪಕ್ಷ ಸಂಘಟನೆ ಮಾಡಿ ಇವತ್ತು ಕೆಲಸ ಮಾಡಿದ್ದಾರೆ. ಅವರು ಸಹ ಈ ವೇದಿಕೆ ಮುಖೇನ ನಾವು ಮರೆಯೋದಿಲ್ಲ, ನಮ್ಮ ತಾಲೂಕರು ಸಹ ಯಾವತ್ತೂ ಮರೆಯೋದಿಲ್ಲ ಅಂತ ನಾವು ಆಸೆ ಹಚ್ಚಿ ನಾವು ಹೇಳೋದಕ್ಕೆ ಬಯಸ್ತೇನೆ ಬಂಧುಗಳೇ. ಇವತ್ತಿನ ಈಗ ತಾನೇ ನೂತನವಾಗಿ ಅಧ್ಯಕ್ಷ ಆದಂತವರು ನಮ್ಮ ಜಿಲ್ಲೆಯ ಲಿಂಗಪ್ಪಣ್ಣವರು, ಸತ್ಯನಾರಾಯಣ ಮಹಕಾರನವರು. ಅವರ ಅಧ್ಯಕ್ಷರ ಸಂದರ್ಭದಲ್ಲಿ ದೇವೇಗೌಡವರ ಅಪ್ಪಾಜಿಯವರ ಸಮ್ಮುಖದಲ್ಲಿ ತುಮಕೂರು ಜಿಲ್ಲೆಯಲ್ಲಿ 9 ಸ್ಥಾನವನ್ನು ಗೆದ್ದಂತ ಕೀರ್ತಿ ಜಿಲ್ಲಾಧ್ಯಕ್ಷರಾದಂತ ಸಂದರ್ಭದಲ್ಲಿ ಅವರು ಸೇರ್ಬೇಕಾದ್ರು ಲಿಂಗಪ್ಪನವರಿಗೆ ಅಂತ ನಾವು ಹೇಳಬೇಕು. ಇವತ್ತು ಸಹ ನಮ್ಗೆ ಅಧ್ಯಕ್ಷ ಆಗಿದ್ದಾರೆ, ಇವತ್ತು ನಮ್ಮ ಮಾರ್ಗದರ್ಶಿಗಳಾಗಿದ್ದಾರೆ. ಅವ್ರ ಜೊತೆಯಲ್ಲಿ ಅವ್ರ ಕೆಳಗಡೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಈ ತಾಲೂಕಿನಿಂದ ಏನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಮೊದಲನೇದಾಗಿ ಪಟ್ಟಿ ನಮ್ಮನ್ನು ನಡೆಸಿ ಅಪ್ರೋಚ್ ಕಂಡಿರೋದು, ಅದು ಮೊದಲನೇದಾಗಿ ಸುರ ತಾಲೂಕು ಅಂತ ಹೇಳಿದ್ದಾರೆ. ಅದು ಸಹ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಾವು ಯಾವುದೇ ಒಂದು ಪಕ್ಷ ಸಂಘಟನೆ ಸರಿಯಾಗಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಇವತ್ತೆಲ್ಲ ನಾವು ಇಷ್ಟೊಂದೆಲ್ಲ ಕಷ್ಟವನ್ನು ನಿಮ್ಗೆ ಗೊತ್ತಿರೋದು, ನಮ್ಮ ಪಕ್ಷದ ಮುಖಂಡರು ಚಿನ್ನದಂತ ಕಾರ್ಯ. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 78978988021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಕೊಟ್ಟು ಕರ್ಸಿದ ಇಷ್ಟು ಜನ ನಾವು ಕರ್ಸೋದಕ್ಕಾಗಲ್ಲ. 266 ಜನ PLO ಇದೆ, ಬೋರ್ಡ್ ನಲ್ಲಿ ಹೇಳಿದ್ದೀವಿ ನಮ್ಮ ಮುಖಂಡರುಗಳು. ಆ ಬೋರ್ಡ್ ನಲ್ಲಿ ಇಷ್ಟೊಂದು ಜನ 400 ರಿಂದ 500 ಜನ ಇವತ್ತು ನಮ್ಮ ಪಕ್ಷದ ಮುಖಂಡರು ಹಾಗೂ PLOಗಳು ಇವತ್ತು ಬಂದು ಸತತವಾಗಿ 10 ಗಂಟೆಯಿಂದ ಸತತವಾಗಿ ಎದುರಲ್ಲಿ ಕೂತ್ಕೊಂಡು ಇವತ್ತು ನಮ್ಮ ಮಾಹಿತಿಯನ್ನು ಸಂಗ್ರಹಿಸುತ್ತಾ ಇವತ್ತು ನಮ್ಮ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು. ಹಾಗೂ ಈಗ ತಾನೇ ಹೊಸದಾಗಿ ನಮ್ಮ ತಾಲೂಕಿನ ಎಲ್ಲ ಘಟಕದ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಮಾಡಿದ್ದಾರೆ. ಈಗ ಹೊಸದಾಗಿ ತಾಲೂಕು ಅಧ್ಯಕ್ಷ ಇರ್ಬೋದು, ಎಸ್ ಘಟಕದ ಅಧ್ಯಕ್ಷ ಇರ್ಬೋದು, ಮಹಿಳಾ ಘಟಕದ ಅಧ್ಯಕ್ಷ ಇರ್ಬೋದು, ವಕೀಲರ ಸಂಘದ ಅಧ್ಯಕ್ಷ ಇರ್ಬೋದು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇರ್ಬೋದು, ಮತ್ತೆ ರೈತ ಸಂಘದ ಅಧ್ಯಕ್ಷ ಇರ್ಬೋದು, ಎಲ್ಲ ಘಟಕಗಳ ಅಧ್ಯಕ್ಷರು ಈಗ ಆಯ್ಕೆ ಮಾಡಿ ಈಗ ಪಟ್ಟಿಯನ್ನು ನಮ್ಮ ಮುಖಂಡರ ಮುಖೇನ ನಾವು ಈಗ ಪಟ್ಟಿಯನ್ನು ಈಗ ನಾವು ಬಿಡುಗಡೆ ಮಾಡ್ತೇವೆ. ಆ ಪಟ್ಟಿಯನ್ನು ಸಹ ಅಧ್ಯಕ್ಷಗಳಿಗೆ ನಾವು ಕೊಡ್ತೇವೆ. ಆದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರು ಪಕ್ಷವನ್ನು ಕಟ್ಟೋಣ. ಇನ್ನ 2 ವರ್ಷ ಸತತವಾಗಿ ನಾವು ಪಕ್ಷ ಕಟ್ಟಿದ್ರೆ ಯಾವುದೇ ಗೊಂದಲ ಕಾರಣ ಇಲ್ಲದೆ ನಾವು ಈ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬಹುದು. ಮತ್ತೆ ಯಾಕೆಂದ್ರೆ ನಮ್ಗೆ ಗೊತ್ತಿರೋದು ಎಲ್ಲರಿಗೂ ನಮ್ಮ ವೇದಿಕೆ ಮೇಲಿರುವ ಮುಖಂಡರಿಗೂ ನಾವು ಸತತವಾಗಿ 15 ವರ್ಷ ನಾವು ನಮ್ಮ ಪಕ್ಷದ ಶಾಸಕರಿಂದಲೇ ಇವತ್ತು ಇಷ್ಟೊಂದು ಜನ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡುವಂತ ಇವತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದೀರಿ. ಗೊತ್ತಿಲ್ಲ 18 ವರ್ಷ ಸತತವಾಗಿ ನಮ್ಗೆ MLAಗಳು ಇಲ್ಲ. ಸತ್ಯನಾರಾಯಣ ಸಾಹೇಬರು 2 ಸರ್ತಿ ಆಗುತ್ತೆ, 3ನೇ ಸರ್ತಿಯಲ್ಲಿ 2 ವರ್ಷ ಮರಣ ಹೋದ ನಂತರ ಇವತ್ತು ನಮ್ಗೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕ್ಷೇತ್ರ ಅಭ್ಯರ್ಥಿ ಉಳಿಸ್ಕೊಳ್ಳೋಣ, ಪಕ್ಷ ಸಂಘಟನೆ ಮಾಡೋಣ, ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರಿಗೆ ಬಲ ಕೊಡ್ಸೋಣ, ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳ್ತಾ ನನಗೆ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.